ಡಿಸಿಪ್ಲಿನ್ ಇಸ್ ದಿ ರೂಟ್ ಕಾಸ್ ಆಫ್ ಆರ್ ಎಸ್ ಎಸ್. ಡಿಸಿಪ್ಲಿನ್ ಇಲ್ಲದೆ ಆರ್ ಎಸ್ ಎಸ್ ಇಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಇವತ್ತವರೆಗೂ ಕೂಡ ತನ್ನ ಧ್ವಜವನ್ನು ಎತ್ತಿ ಹಿಡಿದಿದೆ ಅಂತಂದರೆ, ಸ್ವಸ್ತಿಕ ಧ್ವಜವನ್ನು ಹಿಡಿದಿದೆ ಅಂದರೆ ಖಂಡಿತ ಆ ಪ್ರಾರಂಭಿಕವಾಗಿರ್ತಕ್ಕಂಥ ಒಂದು ಲಗ್ನ ಮತ್ತು ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥಾಪಕರ ಜಾತಕಗಳು ಮತ್ತು ಬಂದಿರತಕ್ಕಂಥ ಒಂದು ಸಮಯ ಲಾಂಗ್ ಟರ್ಮ್ ಅಂತ ತೋರಿಸುತ್ತೆ, ಶಾರ್ಟ್ ಟರ್ಮ್ ಇಲ್ಲ. ಕೆಟ್ಟವರಾದರೂ ಕೂಡ ಅವ್ರಿಗೆ ಸಮಯ ಇದೆ, ಒಳ್ಳೆಯವರಾಗಿದ್ದಕ್ಕೂ ಸಮಯ ಇದೆ. ಆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಒಂದು ಸ್ಟಾಪ್ ಆಗ್ತಕ್ಕಂಥ ಒಂದು ಟೈಮ್ ಬಂದೇ ಬರುತ್ತೆ ಅಂತ ಶಾಸ್ತ್ರ ವೇದಗಳು ನಮ್ಮ ಹಿಂದೂ ಧರ್ಮ ಹೇಳುತ್ತೆ. ಈಗಿರ್ತಕ್ಕಂಥ ನಾಯಕರೆಲ್ಲ ಆ ಸಮಯಕ್ಕೆ ಸ್ವಲ್ಪ ಏಜುಡ್ ಆಗಿ ಅದಾಗಿ ಸ್ವಲ್ಪ ಆ ಒಂದು ಕಿಚ್ಚಿಲ್ಲದೆ ಇರ್ತಕ್ಕಂಥವರೆಲ್ಲ ಕಮ್ಮಿಯಾಗಿ ಈಗಿರ್ತಕ್ಕಂಥವರೆಲ್ಲ ಅಲ್ಲಿ ಹೋಗೋ ಅಷ್ಟಕ್ಕೆ ಸ್ವಲ್ಪ ಮಾನಸಿಕವಾಗಿ ಬುದ್ಧಿ ಭ್ರಷ್ಟರಾಗೋ ಚಾನ್ಸಸ್ಸು ಇರುತ್ತೆ. ಸಂಘಟನೆಗಳು ಇನ್ಕ್ರೀಸ್ ಆಗ್ತಕ್ಕಂಥ ಕಾರ್ಯಗಳು ಮಾಡಿದ್ರೂ ಕೂಡ ಹೆಚ್ಚು ಜನರು ಸ್ವಲ್ಪ ಸೇರ್ಕೊಳ್ತಕ್ಕಂಥ ಒಂದು ಸ್ವಲ್ಪ ಕೊರತೆ 35 ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕೆಳಗಿಳಿತಕ್ಕಂಥ ಸಾಧನೆ ಅದು ಭಿನ್ನಾಭಿಪ್ರಾಯದಿಂದ ಪ್ರಾರಂಭವಾಗುತ್ತೆ. ದುಷ್ಟ ಶಕ್ತಿಗಳು ಸ್ವಲ್ಪ ಈ ಒಂದು ಬೇರನ್ನು ಕಿತ್ತಾಕಕ್ಕೆ ಸಾಕಷ್ಟು ಪ್ರಯತ್ನ ಮಾಡುತ್ತೆ. ಕೊನೆಯ ವರ್ಷಗಳು ನಾನು ಹೇಳ್ತಕ್ಕಂಥದ್ದು 35ರಿಂದ 42 ಒಳಗಡೆ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಬ್ಬ ನಾಯಕ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಯಾಕೆಂದರೆ ಯಾರು ಈ ಆರ್ ಎಸ್ ಎಸ್ನೇ ನಂಬಿಕೊಂಡು ಆರಿಸ್ಕೊಂಡು ಹೋಗಿರೋರು ಅವರೇ ಇದನ್ನು ತೇಜೋವಧೆ ಮಾಡ್ತಕ್ಕಂಥದ್ದು ಅಥವಾ ಅವರೇ ಇದನ್ನು ಒಂದು ರೀತಿಯ ಸೈಲೆನ್ಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ 38ರಿಂದ ಪ್ರಾರಂಭವಾಗಿ 42ಕ್ಕೆ ಪೀಕಲ್ಲಿ ಹೋಗುತ್ತೆ. 35 ಆದಮೇಲೆ ಸಣ್ಣದಾಗಿ ಸ್ಟಾರ್ಟ್ ಆಗಿ 38ರ ನಂತರ ಅದನ್ನು ಹೆಚ್ಚಾಗಿ 41-42ರಲ್ಲಿ ಒಂದು ಸ್ಟ್ರಾಂಗ್ ನಾಯಕ, ಆ ಸಮಯದಲ್ಲಿ ದೇಶದ ಪ್ರಧಾನಿಯಾಗಿರ್ಬೋದು ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು, ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಬ್ಬ ಅಥವಾ ಇಬ್ಬರು ಸ್ಟ್ರಾಂಗ್ ಪಿಲ್ಲರ್ಸ್ ಆರ್ ಎಸ್ ಎಸ್ಸಲ್ಲಿ ಇರಲೇಬೇಕು. ಆರ್ ಎಸ್ ಎಸ್ ಅವರು ಏನಾದರೂ 35 ಆದ ನಂತರ ಒಂದು ಹೊಸ ಆವಿಷ್ಕಾರದಲ್ಲಿ ಬಂದರೆ ಇನ್ನೂ ಸೂಪರಾಗಿ ಅದ್ಭುತವಾಗಿ 42ಇಂದ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ 35 to 42 ನಾಯಕತ್ವನ ಒಂದು ಕೊರತೆ. ಆವಿಷ್ಕಾರದಲ್ಲಿ ಹೊಸ ಬ್ರ್ಯಾಂಡಲ್ಲಿ ಮತ್ತೆ ರೀಲಾಂಚ್ ಆದರೆ ಲಾಂಗ್ ಟರ್ಮಲ್ಲಿ ಮತ್ತೆ ಈ ಹಿಂದೂ ಸಂಸ್ಕೃತಿ ಮತ್ತು ಈ ಹಿಂದೂ ಪರಂಪರೆಯನ್ನು ಎತ್ತಿಡಿತಕ್ಕಂಥ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಸಂಘಟನೆ ಮತ್ತೆ ಚರಿತ್ರೆಯಲ್ಲಿ ಹುಟ್ಟು ಬರುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಬೆರಳೆಣಿಕೆಯಷ್ಟು ಕಾರ್ಯಕರ್ತರಿಂದ ಆರಂಭ ಆಯಿತು. ಇವತ್ತು ಸಂಘದ ಸಸಿದು ಹೆಮ್ಮರವಾಗಿದೆ. ಕೇಶವ ನೀನೆ ನೋಡುಬಾ ಅನ್ನೋ ಹಾಗೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಹಬ್ಬಿಕೊಂಡಿದೆ. ಇಂತಹ ಒಂದು ಸಂಘಟನೆ 1925ರಿಂದ ಇಲ್ಲಿವರೆಗೂ ಕೂಡ ಬಹಳ ಸ್ಟ್ರಾಂಗ್ ಆಗಿ ನಿಂತಿದೆ. 100 ವರ್ಷಗಳನ್ನ ಸಂಭ್ರಮಿಸ್ತಾ ಇದೆ. ಹೇಗೆ ಗುರುಜಿ ಇಷ್ಟು ವರ್ಷಗಳ ಕಾಲ ಬಹಳಷ್ಟು ತೊಂದರೆಗಳು ಬಂದರೂ ಕೂಡ RSS ಇಷ್ಟು ಗಟ್ಟಿಯಾಗಿ ನಿಲ್ತು ಅಂತ? ಮೊಟ್ಟ ಮೊದಲಿಗೆ ಆರ್ ಎಸ್ ಎಸ್ಗೆ ಮೊದಲು ವಂದನಾರ್ಪಣೆ ಮಾಡ್ತೀನಿ. ಯಾಕಂದರೆ ಆರ್ ಎಸ್ ಎಸ್ಸಲ್ಲಿ ಭಾಳ ವಿಶೇಷ ಏನು ಅಂತಂದರೆ, ನಾನು ಒಬ್ಬ ಸ್ವಯಂ ಸೇವಕ ಆರ್ ಎಸ್ ಎಸ್ಸಲ್ಲಿ. ಇವತ್ತಿಗೆ ನನಗೆ 36 ವರ್ಷ ಆಗಿರ್ಬೋದು. ಆರ್ ಎಸ್ ಎಸ್ ಒಂದು ಪ್ರಚಾರಕ, ಸೇವಕ ಎಲ್ಲ ಸೇರಿ. ಆರ್ ಎಸ್ ಎಸ್ಸಲ್ಲಿ ಮೊದಲು ಹೇಳ್ಕೊಡ್ತಕ್ಕಂಥದ್ದೇ ಡಿಸಿಪ್ಲಿನ್. ಡಿಸಿಪ್ಲಿನ್ ಇಸ್ ದಿ ರೂಟ್ ಕಾಸ್ ಆಫ್ ಆರ್ ಎಸ್ ಎಸ್. ಯಾಕಂದರೆ ಡಿಸಿಪ್ಲಿನ್ ಇಲ್ಲದೆ ಆರ್ ಎಸ್ ಎಸ್ ಇಲ್ಲ. 27 ಸೆಪ್ಟೆಂಬರ್ 1925ರಲ್ಲಿ ಶ್ರೀಯುತ ಹೆಡ್ಗೇವಾರ್ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾಗ್ಪುರಿಂದ. ಅದು ಹೇಗೆ ಪ್ರಾರಂಭ ಆಯಿತು ಅಂತ ಎಲ್ಲರಿಗೂ ಗೊತ್ತು. ಸ್ವಲ್ಪ ಅವರು ತಿಲಕರ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು, ದೇಶಾಭಿಮಾನ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಅವ್ರಿಗೆ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ.
ಆ ಒಗ್ಗಟ್ಟನ್ನು ತರಬೇಕು ಅಂತಂದರೆ ಭಾವೈಕ್ಯತೆಯನ್ನು ತೊಗೊಂಬರಬೇಕು, ಅದರಲ್ಲಿ ಒಂದು ರೀತಿಯ ಒಂದು ಮಾರಲ್ ವ್ಯಾಲ್ಯೂಸ್ನ ತೊಗೊಂಬರಬೇಕು, ಹಾಗೆ ನಮ್ಮದು ಅನ್ನೋ ಒಂದು ಅಭಿಮಾನ ತೊಗೊಂಬರಬೇಕು. ಅದನ್ನು ಆಲೋಚನೆ ಮಾಡಿ 27 ಸೆಪ್ಟೆಂಬರ್ 1925 ಪ್ರಾರಂಭವಾಗಿರ್ತಕ್ಕಂಥದ್ದು ಇದು. ಇವತ್ತಿಗೆ ಈ ವರ್ಷಕ್ಕೆ ಶತಾಬ್ದಿ ಆಚರಣೆ, ಇದೇ ಸೆಪ್ಟೆಂಬರ್ ಶತಾಬ್ದಿ ಆಚರಣೆ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕುಂಡಲಿನ ನಾವು ನೋಡಿದಾಗ ಧನುರ್ಲಗ್ನ ಉದಯವಾಗಿತ್ತು, ಲಗ್ನದಲ್ಲೇ ಗುರು. ಧನುರ್ಲಗ್ನ, ಲಗ್ನದಲ್ಲೇ ಗುರು. ಇದು ಮೊದಲು ಧರ್ಮ ಸಂಸ್ಥಾಪನೆ ಅಂತ ಹೇಳ್ತೀವಿ. ಯಾವಾಗ ಲಗ್ನದಲ್ಲಿ ಗುರು ಇರ್ತಾನೆ, ಯಾವುದೇ ಧರ್ಮ ಆದರೂ ಕೂಡ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥ ವಿಚಾರ. ಸೊ ಇಲ್ಲಿ ಧನುರ್ಲಗ್ನದಲ್ಲಿ ನಾವು ನೋಡಿದಾಗ ಅಲ್ಲಿ ಗುರುವಿನ ಒಂದು ಸ್ಥಾನ. ಅವತ್ತಿನ ನಕ್ಷತ್ರ ಭಾಳ ವಿಶೇಷ, ಯಾಕೆಂದರೆ ಅವತ್ತಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯ, ಇಲ್ಲಿ ಸೂರ್ಯ 10ನೇ ಮೇಲೆ ಕೂತಿದ್ದಾನೆ. ಇದೇನೋ ಒಂದು ದೊಡ್ಡ ಕಾರ್ಯ ನಡೆಯೋಕ್ಕೆ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು. ಯಾಕೆಂದರೆ ಯಾವಾಗ ಸೂರ್ಯ 10ನೇ ಮನೇಲಿ ಕೂತ್ಕೊಳ್ತಾನೋ ಆವಾಗ ಒಂದು ದೊಡ್ಡ ಸಾಧನೆ, ದೊಡ್ಡ ಹೆಸರು, ದೊಡ್ಡ ಕೀರ್ತಿ ಬರ್ತಕ್ಕಂಥ ಒಂದು ವಿಚಾರ ತೋರಿಸುತ್ತೆ. ಹಾಗೆ ಸೂರ್ಯ ಅನೇಕ ಜಾಗದಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾನೆ ನಕ್ಷತ್ರದಲ್ಲಿ. ಮುಂದೆ ಬರ್ತಕ್ಕಂಥ ಚಂದ್ರದಶ, ಸೂರ್ಯದಶ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡ್ಬೇಕಾದ್ರೆ ಚಂದ್ರದಶ, ಮಂಗಳದಶ, ಬುಧದಶವರೆಗೂ ಕೂಡ 2015ವರೆಗೂ ಕೂಡ ಅವರಿಗೆ ತುಂಬ ಎತ್ತರದ ಪತಾಕೆ. 15 ಆದಮೇಲೆ ಇನ್ನೂ ಸ್ವಲ್ಪ ಲಾಭಾಂಶ ಜಾಸ್ತಿ ಆಯಿತು. 2015 ಆದ ನಂತರ ಯಾವಾಗ ಗುರುದಶೆ ಪ್ರಾರಂಭವಾಯಿತು, ಉನ್ನತಕ್ಕೆ ಹೋಯಿತು. 2022ರಿಂದ ಸ್ವಲ್ಪ 2042ವರೆಗೂ ಕೂಡ ಕೊನೆಯ 4 ವರ್ಷ ಶುಕ್ರದಶ. ಆ ಕೊನೆಯ 4 ವರ್ಷ ನಾಯಕತ್ವನ ಕೊರತೆ ಎದುರಾಗುತ್ತೆ. ದುಷ್ಟ ಶಕ್ತಿಗಳು ಸ್ವಲ್ಪ ಈ ಒಂದು ಬೇರನ್ನು ಕಿತ್ತಾಕಕ್ಕೆ ಸಾಕಷ್ಟು ಪ್ರಯತ್ನ ಮಾಡುತ್ತೆ. ಆ ಪ್ರಾರಂಭವಾಗ್ತಕ್ಕಂಥ ಒಂದು ಸಮಯ 2035ರಿಂದ ಅರ್ಧ ಭಾಗ ಆದರೆ 2038ರಿಂದ ಮುಕ್ಕಾಲು ಭಾಗ, 41ರಿಂದ 42 ಒಂದು ಭಾಳ ಕಷ್ಟದ ಪರಿಸ್ಥಿತಿ. ಅಂದ್ರೆ ಕಷ್ಟ ಅಂತ, ಕಷ್ಟ. ಎಸ್, ಯಾಕಂದ್ರೆ ಇದರ ಹಿಂದೆ ಕೂಡ ಬಹಳಷ್ಟು ನಾಯಕತ್ವಗಳು RSS ಅನ್ನ ಬ್ಯಾನ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಇವತ್ತಿಗೂ ಕೂಡ RSS ಬ್ಯಾನ್ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂದ್ರೆ ಕಷ್ಟ ಅಂತನಾ ಅಥವಾ ಯಾರಾದ್ರೂ ಬಂದು ಇಲ್ಲ ಇದು ಇರಲೇಬಾರ್ದು ಅಂತ ಮಾಡ್ತಾರ ಗುರುಜಿ? ಆ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ, ಇರಲೇಬಾರ್ದು. ಯಾಕಂದ್ರೆ ಇಲ್ಲಿ ರಾಹು 8ನೇ ಮನೇಲಿ ಕೂತ್ಕೊಂಡು ಯಾವ್ದಾದ್ರು ನೋಡಿ, ಭಾಳ ಹಿಂದೆ ನಾವು ಇತಿಹಾಸಕ್ಕೆ ಹೋದಾಗ ನಾವು ನೋಡ್ಬೋದು, ಯಾವುದೇ ಬಂದ ವಿಜಯನಗರ ಸಾಮ್ರಾಜ್ಯ ಭಾಳ ಅದ್ಭುತ ಅಂತ ಹೇಳ್ತೀವಿ. ಆ ವಿಜಯನಗರ ಸಾಮ್ರಾಜ್ಯನೂ ಕೂಡ ಪತನ ಆಯಿತು. ಮೌರ್ಯ ಡೈನಾಸ್ಟಿನೂ ಕೂಡ ಪತನ ಆಯಿತು. ಮೈಸೂರು ಅರಸರು ಕೂಡ ಇವತ್ತು ಜಸ್ಟ್ ಹೆಸರಿಗಿದ್ದಾರೆ, ಬಟ್ ಅದನ್ನು ಕೂಡ ಒಂದು ರೀತಿ ಇದಾಯಿತು. ನಾವು ತಮಿಳ್ನಾಡು ಕಡೆ ಹೋದರೆ ಚೋಳ, ರಾಜರಾಜ ಚೋಳ ಅಂತ ಹೇಳ್ತೀವಿ. ಯಾವುದೇ ಒಂದು ಬರ್ತಕ್ಕಂಥ ಒಂದು ಬರ್ತ್ಗೆ ಡೆತ್ ಇದ್ದೇ ಇದೆ. ಒಂದು ಭಾಳ ವಿಶೇಷ ಅಂತಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಿರತಕ್ಕಂಥ RSS, ಅಂದರೆ 1947-48ಗಿನ ಮುಂಚೆ ಬಂದಿರತಕ್ಕಂಥ RSSಸು ಆ ಒಂದು ಇಂಡಿಪೆಂಡೆನ್ಸ್ನ ಸರ್ವೈವ್ ಆಗಿದೆ. 25ರಿಂದ 48 ಅಂದರೆ ಹೆಚ್ಚು ಕಮ್ಮಿ 23 ವರ್ಷ. 47-48ರಿಂದ ಮತ್ತೆ ಅದು ಮುಂದೆ ಸಾಗಿ ಇವತ್ತವರೆಗೂ ಕೂಡ ತನ್ನ ಧ್ವಜವನ್ನು ಎತ್ತಿ ಹಿಡಿದಿದೆ ಅಂತಂದರೆ, ಸ್ವಸ್ತಿಕ ಧ್ವಜವನ್ನು ಎತ್ತಿ ಹಿಡಿದಿದೆ ಅಂದರೆ ಖಂಡಿತ ಆ ಪ್ರಾರಂಭಿಕವಾಗಿರ್ತಕ್ಕಂಥ ಒಂದು ಲಗ್ನ ಮತ್ತು ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥಾಪಕರ ಜಾತಕಗಳು ಮತ್ತು ಬಂದಿರತಕ್ಕಂಥ ಒಂದು ಸಮಯ ಲಾಂಗ್ ಟರ್ಮ್ ಅಂತ ತೋರಿಸುತ್ತೆ, ಶಾರ್ಟ್ ಟರ್ಮ್ ಇಲ್ಲ. ಇನ್ನೂ 20 ವರ್ಷದ ಕಾಲ ನಾನು ಮಾತಾಡ್ತಾ ಇರೋದು ಸದ್ಯಕ್ಕೆ ಇವಾಗಲ್ಲ. ಆದರೂ ಕೂಡ ಒಂದು ಭಾಳ ಎತ್ತೆಚ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಕೊನೆಯ ವರ್ಷಗಳು ನಾನು ಹೇಳ್ತಕ್ಕಂಥದ್ದು 35ರಿಂದ 42 ಒಳಗಡೆ ಭಾಳ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಬ್ಬ ನಾಯಕ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಯಾಕೆಂದರೆ ಯಾರು ಈ RSSನೇ ನಂಬಿಕೊಂಡು ಆರಿಸ್ಕೊಂಡು ಹೋಗಿರೋರು
ಅವರೇ ಇದನ್ನು ತೇಜೋವಧೆ ಮಾಡ್ತಕ್ಕಂಥದ್ದು ಅಥವಾ ಅವರೇ ಇದನ್ನು ಒಂದು ರೀತಿಯ ಸೈಲೆನ್ಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ 38ರಿಂದ ಪ್ರಾರಂಭವಾಗಿ 42ಕ್ಕೆ ಪೀಕಲ್ಲಿ ಹೋಗುತ್ತೆ. ಅಂದರೆ ಯಾಕೆ ಕಾರಣ ಗುರೂಜಿ? ಗ್ರಹಗಳ ಪ್ರಭಾವ ಹೇಗೆ ಅಂತಂದರೆ, ಒಳ್ಳೆಯದು ಕೆಟ್ಟದ್ದು ಜಾತಕದಲ್ಲಿ ನಡೀತಾನೇ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಬ್ಬ ಮನುಷ್ಯ ಒಳ್ಳೆಯವನು ಅಂತಂದರೆ ಅವನಿಗೆ ಸಾವಿಲ್ವಾ? ಇದ್ದೇ ಇದೆ. ಒಬ್ಬ ಕೆಟ್ಟವನು ಅಂತ ಅಂದ್ಕೊಂಡ್ರೂ ಕೂಡ ಅವನಿಗೂ ಕೂಡ ಬದುಕಿದೆ. ಸದಾಮ್ ಹುಸೇನ್ ನೋಡ್ಬೋದು, ಎಷ್ಟೋ ವರ್ಷವರೆಗೂ ಬದುಕಿದ್ರು. ಒಸಾಮಾ ಬಿನ್ ಲ್ಯಾಡನ್ ನೋಡ್ಬೋದು, ಕೊನೆಯಲ್ಲಿ ಆ ಥರ ಆಗಿದ್ದು. ಕೆಟ್ಟವರಾದರೂ ಕೂಡ ಅವ್ರಿಗೆ ಸಮಯ ಇದೆ, ಒಳ್ಳೆಯವರಾಗಿದ್ದಕ್ಕೂ ಸಮಯ ಇದೆ. ಆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಒಂದು ಸ್ಟಾಪ್ ಆಗ್ತಕ್ಕಂಥ ಒಂದು ಟೈಮ್ ಬಂದೇ ಬರುತ್ತೆ ಅಂತ ಶಾಸ್ತ್ರ ವೇದಗಳು ನಮ್ಮ ಹಿಂದೂ ಧರ್ಮ ಹೇಳುತ್ತೆ. ಅದನ್ನು ನಾವು RSS ಅಭಿಮಾನಿಯಾಗಿ ನಾವು ಏನು ಮಾಡಬೇಕು ಅಂತಂದರೆ, ಇದನ್ನು ರೀಇನ್ಕಾರ್ನೇಷನ್ ಅಂತ ಕರಿತೀವಿ. ಕೆಲವೊಂದು ಕಂಪ್ನಿಗಳು ಯಾವುದೋ ಒಂದು ಲೋಗೋ ಇಟ್ಕೊಂಡಿರ್ತಾರೆ, ಆ ಲೋಗೋನ ರೀಲಾಂಚ್ ಮಾಡ್ತಾರೆ, ಹೊಸ ಡಿಸೈನ್ ಮಾಡಿ. ಯಾವುದೋ ಒಂದು ಕಂಪ್ನಿಯವರು ಆ ಒಂದು ಬಿಲ್ಡಿಂಗ್ ಎಲ್ಲ ತೆಗೆದು ಹೊಸ ಬಿಲ್ಡಿಂಗ್ ಹೋಗೋಣ ಅಂತ ಬರ್ತಾರೆ. ಅದು ಯಾವುದೋ ಒಂದು ಕಂಪ್ನಿಯವರೆಲ್ಲ ಫರ್ನಿಚರ್ ಎಲ್ಲ ಚೇಂಜ್ ಮಾಡಿಲ್ಲೋ ಹೊಸ ಒಂದು ಆವಿಷ್ಕಾರದಲ್ಲಿ ಬರೋಣ ಅಂತ ಹೇಳ್ತಾರೆ. RSS ಅವರು ಏನಾದರೂ 35 ಆದ ನಂತರ ಒಂದು ಹೊಸ ಆವಿಷ್ಕಾರದಲ್ಲಿ ಬಂದರೆ ಇನ್ನೂ ಸೂಪರಾಗಿ ಅದ್ಭುತವಾಗಿ 42ಇಂದ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ 35 to 42 ನಾಯಕತ್ವನ ಒಂದು ಕೊರತೆ ಇರ್ತಕ್ಕಂಥ ನಾಯಕರು ನಿಶಕ್ತಿಯಾಗಿ, ಈಗಿರ್ತಕ್ಕಂಥ ನಾಯಕರೆಲ್ಲ ಆ ಸಮಯಕ್ಕೆ ಸ್ವಲ್ಪ ಏಜ್ಡ್ ಆಗಿ ಅದಾಗಿ ಸ್ವಲ್ಪ ಆ ಒಂದು ಕಿಚ್ಚಿಲ್ಲದೆ ಇರ್ತಕ್ಕಂಥವರೆಲ್ಲ ಕಮ್ಮಿಯಾಗಿ, ಈಗಿರ್ತಕ್ಕಂಥವರೆಲ್ಲ ಅಲ್ಲಿ ಹೋಗೋ ಅಷ್ಟಕ್ಕೆ ಸ್ವಲ್ಪ ಮಾನಸಿಕವಾಗಿ ಬುದ್ಧಿ ಭ್ರಷ್ಟರಾಗೋ ಚಾನ್ಸಸ್ಸು ಇರುತ್ತೆ. ಯಾಕೆಂದರೆ ಎಂತೆಂಥ ದೊಡ್ಡ ದೊಡ್ಡ ಕಂಪನಿ ಯಾರ್ಯಾರೋ ಸೇರಿ ಏನೇನೋ ಆಗಿದೆ. ಫಾರ್ ಎಕ್ಸಾಂಪಲ್ ಸತ್ಯಸಾಯಿ ಬಾಬಾದು ಎಲ್ಲ ಗೊತ್ತಿದೆ, ಆ ಟ್ರಸ್ಟ್ಗೆ ಯಾರ್ಯಾರೋ ಸೇರಿ ಏನೇನೋ ಆಯಿತು. ಇವತ್ತು ಇಷ್ಟು ವರ್ಷ ಇಲ್ಲದೆ ಇರತಕ್ಕಂಥ ಒಂದು ಸಮಸ್ಯೆ ನಮ್ಮ ಧರ್ಮಸ್ಥಳದ ಯಾವುದೋ ಒಂದು ಸೌಜನ್ಯ ಕೇಸಲ್ಲಿ ನಡೀತಾನೇ ಇದೆ. ಸೊ ಅದು ಸತ್ಯಾಸತ್ಯ ನಾನು ಮಾತಾಡೋದು ಬೇಡ ಅದರಲ್ಲಿ. ಬಟ್ ಆದರೆ ಒಂದು ವಿಚಾರ ಅಲ್ಲಿ ಬಂದಿದೆ. ಅದೇ ಥರ ಒಂದು ವಿಚಾರ 35 ಆದಮೇಲೆ ಸಣ್ಣದಾಗಿ ಸ್ಟಾರ್ಟ್ ಆಗಿ 38 ನಂತರ ಅದನ್ನು ಹೆಚ್ಚಾಗಿ 41-42ರಲ್ಲಿ ಒಂದು ಸ್ಟ್ರಾಂಗ್ ನಾಯಕ, ಆ ಸಮಯದಲ್ಲಿ ದೇಶದ ಪ್ರಧಾನಿಯಾಗಿರ್ಬೋದು ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು, ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಬ್ಬ ಅಥವಾ ಇಬ್ಬರು ಸ್ಟ್ರಾಂಗ್ ಪಿಲ್ಲರ್ಸ್ RSSಲ್ಲಿ ಇರಲೇಬೇಕು. ಹೊಸ ಆವಿಷ್ಕಾರವನ್ನು, ಹೊಸ ರಿವೈವನ್ನು RSSಲ್ಲಿ ತೊಗೊಂಡು ಬರಲೇಬೇಕು. ಸ್ಟಾರ್ಟ್ ಆದರೆ ದೆರ್ ಇಸ್ ಎ ಎಂಡ್. ಈ ಭೂಮಿನೂ ಸ್ಟಾರ್ಟ್ ಆದರೆ ಭೂಮಿಗೆ ಎಂಡ್ ಇದೆ, ಅದನ್ನೇ ಪ್ರಳಯ ಅಂತ ಕರಿತೀವಿ. ವಾಟ್ ಎವರ್ ಸ್ಟಾರ್ಟ್ಸ್ ಹ್ಯಾಸ್ ಟು ಎಂಡ್. ಸೊ ಎಲ್ಲ ರಾಜಮನೆತನೂ ನೋಡಿದ್ದೀವಿ, ಎಂತೆಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಎಂಡಾಗಿದೆ, ನಡೆದಿಲ್ಲ. ಸೊ ಹಾಗೆ RSSಗೆ ಈಗ ನಡೀತಾ ಇರ್ತಕ್ಕಂಥ ಶುಕ್ರದಶ ಸ್ವಲ್ಪ ಮಟ್ಟಿಗೆ ಸಂಘಟನೆಗಳು ಇನ್ಕ್ರೀಸ್ ಆಗ್ತಕ್ಕಂಥ ಕಾರ್ಯಗಳು ಮಾಡಿದ್ರೂ ಕೂಡ ಹೆಚ್ಚು ಜನರು ಸ್ವಲ್ಪ ಸೇರ್ಕೊಳ್ತಕ್ಕಂಥ ಒಂದು ಸ್ವಲ್ಪ ಕೊರತೆ 35 ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕೆಳಗಿಳಿತಕ್ಕಂಥ ಸಾಧನೆ ಅದು ಭಿನ್ನಾಭಿಪ್ರಾಯದಿಂದ ಪ್ರಾರಂಭವಾಗುತ್ತೆ. ಅಲ್ಲಿ ಒಬ್ಬ ಅಥವಾ ಇಬ್ಬರು ನಾಯಕರು ಯಾರಿರ್ತಾರೋ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಅದನ್ನು ಸರಿದೂಗಿಸಿದ್ರೆ ಒಂದು ಹೊಸ ಆವಿಷ್ಕಾರದಲ್ಲಿ, ಹೊಸ ಬ್ರ್ಯಾಂಡಲ್ಲಿ ಮತ್ತೆ ರೀಲಾಂಚ್ ಆದರೆ ಲಾಂಗ್ ಟರ್ಮಲ್ಲಿ ಮತ್ತೆ ಈ ಹಿಂದೂ ಸಂಸ್ಕೃತಿ ಮತ್ತು ಈ ಹಿಂದೂ ಪರಂಪರೆಯನ್ನು ಎತ್ತಿಡಿತಕ್ಕಂಥ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಸಂಘಟನೆ ಮತ್ತೆ ಚರಿತ್ರೆಯಲ್ಲಿ ಹುಟ್ಟು ಬರುತ್ತೆ. ಇಷ್ಟು ನನ್ನ ವಿಚಾರ. ಎಸ್, ಗುರೂಜಿ ಅವರು ಹೇಳಿದ ಹಾಗೆ RSS ಅಂತಂದರೆ ಇವತ್ತು ನಮ್ಮ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಎಲ್ಲಿ ಏನೇ ಸಮಸ್ಯೆ ಬರಲಿ, ಯಾರಿಲ್ಲ ಅಂತ ಹೇಳಿದ್ರು ಕೂಡ RSS ಸ್ವಯಂ ಸೇವಕರು ಅಲ್ಲಿ ಇದ್ದೇ ಇರ್ತಾರೆ. ನಮ್ಮ ಜೊತೆಗೆ, ನಮ್ಮ ಕುಟುಂಬದವರ ಹಾಗೆ ನಿಂತು ಪ್ರತಿಯೊಬ್ಬರ ಜೊತೆಗೆ ಸಹಾಯ ಹಸ್ತವನ್ನು ನೀಡ್ತಾರೆ.
ಅಂತಹ RSS ಅನ್ನು ನಾವೆಲ್ಲರೂ ಕೂಡ ಬೆಂಬಲಿಸೋಣ. RSS ಈ ದೇಶದ ಶಕ್ತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಎಂಥವರೇ ಬರಲಿ RSS ಅನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ ಅದು ಯಾರಿಂದ ಕೂಡ ಸಾಧ್ಯ ಇಲ್ಲ. ಯಾಕಂದರೆ RSS ನಿಂತಿರುವಂಥದ್ದು ದೇಶ ಭಕ್ತಿಯ ಮೇಲೆ, ಧರ್ಮ ಭಕ್ತಿಯ ಮೇಲೆ. ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.